ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ 2ನೇ ಲಾಗ್ ಆಗಿರುತ್ತೆ. ಪ್ಲೀಸ್ ಸಪೋರ್ಟ್ ಮೀ. ಅಡುಗೆ ರೂಮ್ಗೆ ಬರೋಷ್ಟರಲ್ಲಿ 4:45 ಆಗೋಗಿತ್ತು. ಎಷ್ಟೇ ಬೇಗ ಎದ್ದು ಲಂಚ್ ಬ್ಯಾಗ್ ರೆಡಿ ಮಾಡಿದ್ರು ಸಾಲದು ಅಂತ ಹೇಳ್ತೀನಿ. ಬೇಗನೆ ಎದ್ದು ರೆಡಿ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ನೈಟೇ ಸ್ವಲ್ಪ ಹೊಲೆ ಕ್ಲೀನ್ ಮಾಡಿದೆ, ಮಲಗಿದ್ದೆ. ಅದಕ್ಕೆ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಎಲ್ಲ ಆಯಿತು. ಇವತ್ತಿನ ತಿಂಡಿ ಸ್ವಲ್ಪ ಮಶ್ರೂಮ್ ರೋಸ್ಟರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಜೊತೆಗೆ ಚಪಾತಿ. ನಾನು ಕೂಡ ನನ್ನ ಮಕ್ಕಳಿಗೆ ಬಾದಾಮಿ ಕೊಡ್ತೀನಿ. ನಿನ್ನೆ ಅಷ್ಟೇ ನಾವು ಚಿಕ್ಕಿ ಟ್ರೈ ಮಾಡಿದೆ, ಆದರೆ ಅದು ಯಾಕೋ ಸರಿ ಬರಲಿಲ್ಲ. ನನ್ನ ಮೊದಲನೇ ಕೆಲಸ ಬಿಸಿನೀರು ಗಿಡದು. ಬಿಸಿನೀರು ನನ್ನ ಮಕ್ಕಳಿಗೆ ಕೊಡ್ತೀನಿ. ಚಳಿ ಟೈಮ್ ಅಲ್ವಾ ಇವಾಗ, ಅದಕ್ಕೆ ಹಾಗೆ ನಾನು ಕುಡಿಯೋಕ್ಕೆ ಬೇಕಲ್ಲ, ಅದಕ್ಕೆ ಬಿಸಿನೀರೇ ಫಸ್ಟ್ ಇಡ್ತೀನಿ. ಬಿಸಿನೀರು ಕುಡಿದೆ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು. ತುಂಬಾ ಒಳ್ಳೆಯದು ಕೂಡ. ಬೆಳಿಗ್ಗೆ ಎದ್ದಿದ ತಕ್ಷಣ ಟೀ ಕಾಫಿಗಿಂತ ಬಿಸಿನೀರು ಕುಡಿದ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಇವತ್ತಿನ ಲಂಚ್ ಬಾಕ್ಸ್ ಊಸ್ಟರ್ ಮಶ್ರೂಮ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂದರೆ, ಈಗ ಇದನ್ನೆಲ್ಲ ಪೀಸ್ ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಸಿನೀರು ಕಾಯಿಸಿ ಇದಕ್ಕೆ ಹಾಕಿ 1 ನಿಮಿಷ ಬಿಟ್ಟು ಆಮೇಲೆ ಇದನ್ನು ಚೆನ್ನಾಗಿ ನೀರನ್ನ ಹಿಂಡ್ಕೊಬೇಕು. ಇದರಲ್ಲಿ ನೀರು ಇರುತ್ತಲ್ಲ, ಅದಕ್ಕೆ ಹಿಂಡ್ಕೊಬೇಕು. ಹಿಂಡಿ ಆದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಪಲ್ಯ ಮಾಡಿದ್ರೆ ಇಲ್ಲ ಗ್ರೇವಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಇಲ್ಲಿ ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ. ಇದನ್ನು ಹಿಂಡ್ಬಿಟ್ಟು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಫ್ರೈ ಮಾಡಿ ಅದರ ಮೇಲೆ ಸಾಲ್ಟು, ಖಾರದ ಪುಡಿ ಹಾಕ್ಕೊಂಡೆ. ಇವಾಗ ಇಲ್ಲಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಇದೆ ಇದು. ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡು ಖಾರದ ಪುಡಿ, ಗರಂ ಮಸಾಲ, ಧನಿಯಾ, ಅರಿಶಿಣ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇದನ್ನು. ಆಮೇಲೆ ಫ್ರೈ ಮಾಡ್ಕೊಂಡಿರೋ ರೋಸ್ಟರ್ ಮಶ್ರೂಮ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ತಿರ್ಕೊಬೇಕು. ತಿರ್ದಾದ್ಮೇಲೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಿ. ರೆಡಿ ಆಯ್ತಿದ್ದು ನೋಡಿ. ಲಂಚ್ ಬ್ಯಾಗ್ಸ್ ರೆಡಿ ಮಾಡಿದೆ. ಸ್ವಲ್ಪ ಚಪಾತಿ, ಅದರ ಜೊತೆ ಸ್ನ್ಯಾಕ್ಸು, ವಾಟರ್ ಮಿಲನ್ನು. ವಿಟ್ನೆಸ್ ಡೇ ಲಂಚ್ ಬಾಕ್ಸ್ ಹೀಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.